ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್, ಫ್ರಂಟ್ ಬ್ಯಾಕ್ ಎರಡು ಬೋಟ್ ನೆಕ್ಕು ಹಾಗೆ ಬ್ಯಾಕ್ ಹುಕ್ಕು. ಸೊ ಕಂಪ್ಲೀಟ್ ಒಂದು ಡೀಟೇಲ್ಡ್ ಆಗಿ ಪ್ರಿನ್ಸೆಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸ್ನ ಕಟ್ಟಿಂಗ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಫಸ್ಟು ನೋಡಿ, ಪ್ರಿನ್ಸೆಸ್ ಕಟ್ ಬ್ಲೌಸು ನೀವು ನಂದು ಯಾವುದೇ ವಿಡಿಯೋ ತೆಗೆದು ನೋಡಿ. ಸೊ ಅದರಲ್ಲಿ ನಾನು ಪೇಪರ್ ಕಟ್ಟಿಂಗ್ ಮೇಲೆ ಫಸ್ಟ್ ಮಾಡಿ ಆಮೇಲೆ ನಾನು ಫ್ಯಾಬ್ರಿಕ್ ಮೇಲೆ ಹೋಗಿದ್ದೀನಿ. ಸೊ ಹಾಗಾಗಿ ಪೇಪರ್ ಕಟ್ಟಿಂಗ್ ಫ್ರಂಟ್ ಪಾರ್ಟ್ ಮಾತ್ರ ಈ ಸರಿ ನಾನು ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ. ಬ್ಯಾಕ್ ಪಾರ್ಟ್ನ ನೀವು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಫ್ರಂಟ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಪೇಪರ್ ಮೇಲೆ ಕಟ್ ಮಾಡಿ ಆಮೇಲೆ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು, ಇಲ್ಲಾಂದರೆ ಫ್ಯಾಬ್ರಿಕ್ಕು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಮೆಥಡ್ ಕೂಡ ಇದು. ನೋಡಿ, ಯಾರು ಬೋಟ್ ನೆಕ್ ಇವಾಗ ಟ್ರೆಂಡು, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಇವಾಗ ತುಂಬ ಟ್ರೆಂಡು. ಸೊ ಹಾಗಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರ ನೋಡಿ, ಒಂದು ಒಳ್ಳೆ ಬ್ಲೌಸ್ನ ಕಲಿತೀರಾ, ಮಿಸ್ ಮಾಡ್ಕೋಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇವ್ರದ್ದು ಬ್ಲೌಸ್ ಲೆಂತ್ ಬಂದು 13.5ಗೆ 1 ಇಂಚ್ ಸೇರಿಸಿ 14.5 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಉದ್ದ ತಗೊಂಡಿದ್ದೀನಿ 13.5ಗೆ 1 ಇಂಚ್ ಸೇರಿಸಿ 14.5 ಇಂಚು. ಸೊ ಇದು ಹೀಗೆ ಇರಲಿ, ಬಟ್ಟೆ ಸೇವ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಕಟ್ ಮಾಡ್ತಾ ಇಲ್ಲ. ಶೋಲ್ಡರ್ ಬಂದು ಇವ್ರದ್ದು 14 ಇಂಚು. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ಲಸ್ ಬೋಟ್ ನೆಕ್, ಎಕ್ಸಾಕ್ಟ್ ಬೋಟ್ ನೆಕ್, ಫ್ರಂಟು ಬೋಟ್ ನೆಕ್, ಬ್ಯಾಕು ಬೋಟ್ ನೆಕ್ಕು. ಸೊ ಕೆಲವೊಂದು ನನ್ನ ಬ್ಲೌಸಲ್ಲಿ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ತೋರಿಸಿದ್ದೀನಿ. ಸೊ ಇದರಲ್ಲಿ ಎಕ್ಸಾಕ್ಟ್ ಬೋಟ್ ನೆಕ್ಕು. ಸೊ ಇವ್ರದ್ದು 14 ಇಂಚು ಶೋಲ್ಡರ್, ಪೂರ್ತಿ ಅವ್ರದ್ದೇನು ಶೋಲ್ಡರ್ ಇದೆ ಅದು ಬಂದು 14 ಇಂಚು. ಸೊ 14 ಇಂಚಲ್ಲಿ ಅರ್ಧ ಅಂದರೆ 7 ಇಂಚು. ಸೊ ಆ 7 ಇಂಚ್ ಏನಿದೆ ಅದಕ್ಕೆ ಯಾವುದು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ, ಯಾವುದು ಕಡಿಮೆ ಮಾಡ್ತಾ ಇಲ್ಲ. ಏನಕ್ಕಂದರೆ ಎಕ್ಸಾಕ್ಟ್ ಬೋಟ್ ನೆಕ್ ಇರೋದ್ರಿಂದ. ಸೊ 7 ಇಂಚ್ ಏನಿದೆ, ಸೊ 7 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಆರ್ಮೋಲ್ 7.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಆರ್ಮೋಲ್ ಒಂದು 1/2 ಇಂಚ್ ನಾನು ಜಾಸ್ತಿ ತೊಗೊಂಡಿದ್ದೀನಿ ಆರ್ಮೋಲ್ ಇಲ್ಲಿ. ಸೊ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಏನು 7 ಇಂಚ್ ಮಾರ್ಕ್ ಹಾಕಿದ್ದೀವಿ ಅದೇ 7 ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಅದರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಆರ್ಮೋಲ್ ಲೈನ್ ಡ್ರಾ ಆಗುತ್ತೆ. ಎದೆ ಸುತ್ತಳತೆಯ 4ನೇ ಒಂದು ಭಾಗ, ಅಂದರೆ ಇವ್ರದ್ದು 31 ಇಂಚು ಎದೆ ಸುತ್ತಳತೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.75 ಆಗುತ್ತೆ. ಸೊ 7.75 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಷ್ಟೇ ಸಿಗ್ತಾ ಇರೋದು. ಸೊ ಇಷ್ಟರೊಳಗಡೆ ನಾವು ಆರ್ಮೋಲ್ ರೌಂಡ್ನ ಮಾರ್ಕ್ ಹಾಕ್ಕೊಳ್ಬೇಕು. ಸುಮಾರಷ್ಟು ಬ್ಲೌಸಲ್ಲಿ ಹೀಗಾಗುತ್ತೆ. ಅದರಲ್ಲೂ ಎಕ್ಸಾಕ್ಟ್ ಬೋಟ್ ನೆಕ್ ಬ್ಲೌಸಲ್ಲಿ ಈ ರೀತಿ ಆಗುತ್ತೆ, ನಾರ್ಮಲ್ ಬ್ಲೌಸಲ್ಲಿ ಆಗಲ್ಲ. ಏನಕ್ಕಂದರೆ ನಾವು ಪೂರ್ತಿ ಶೋಲ್ಡರ್ ಇಟ್ಕೊಳ್ತೀವಿ. ನಾರ್ಮಲ್ ನೆಕ್ಕಲ್ಲಾದರೆ ಬ್ರಾಡ್ ನೆಕ್ ಬರುತ್ತೆ. ಸೊ ಬ್ರಾಡ್ ನೆಕ್ ಬಂದಾಗ ನಾವೇನು ಮಾಡ್ತೀವಿ, ಬ್ರಾಡ್ ಜಾಸ್ತಿ ಆಗ್ತಾ ಆಗ್ತಾ ಶೋಲ್ಡರ್ ಹಾಗೆ ನೆಕ್ ಆಗಲ್ಲ ಕಡಿಮೆ ಮಾಡ್ತೀವಿ. ಬೋಟ್ ನೆಕ್ಕಲ್ಲಿ ಹಾಗಲ್ಲ. ಏನು ಶೋಲ್ಡರ್ ಇರುತ್ತೆ ಫುಲ್ಲು ಅವ್ರದ್ದು ಎಕ್ಸಾಕ್ಟ್ ಶೋಲ್ಡರ್ ಅಷ್ಟು ಇಡ್ತೀವಿ. ಸೊ ಎಕ್ಸಾಕ್ಟ್ ಶೋಲ್ಡರಲ್ಲಿ ನೋಡಿ 31 ಇಂಚು ಎದೆ ಸುತ್ತಳತೆ ಬಂದಾಗ 4ರಿಂದ ಡಿವೈಡೆಡ್ ಬೈ ಮಾಡ್ತೀವಿ. ಸೊ ಆವಾಗ 31 ಇಂಚ್ ಆಗುತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ, ಜಸ್ಟ್ ಒಂದು ಶೇಪ್ ಕೊಡಿ ಅಷ್ಟೇ. ಇದರೊಳಗಡೆ ಬರಬೇಕು. ಏನು ನಾವು ಆರ್ಮೋಲ್ ಶೇಪ್ ಹಾಕ್ತೀವಿ, ನಮ್ದು ಏನು ಫಿಟ್ಟಿಂಗ್ ಸ್ಟಿಚ್ ಇದೆ, ಸೊ ಅದರೊಳಗಡೆ ಬರಬೇಕು. ಸೊ ಅದಕ್ಕಿಂತ ಎಂದೂ ಮುಂದೆ ಹೋಗಬಾರ್ದು. ಸೊ ಇಲ್ಲಿಂದ ಸಿಮಿಂಗಲ್ ಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊಂಟದ ಸುತ್ತಳತೆ ಬಂದು ಇವ್ರದ್ದು 27 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಇಂಚ್ ಆಗುತ್ತೆ. ಸೊ 6.25 ಇಂಚಿಗೆ 1 ಇಂಚ್ ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಲ್ಲ, ಸೊ ಅದನ್ನು ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಮಾರ್ಕ್ ಹಾಕಿ, ಇದು ಬಂದು ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಆ ಡಾಟ್ನ ಮಾರ್ಕ್. ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ. ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಂಡ್ಬಿಡೋಣ. ಈ ರೀತಿ ಸೊ ಬ್ಯಾಕ್ ಡಾಟು ಏನು ಈಗ ನೆಕ್ ಅಗಲ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 7 ಇಂಚಿದೆ. ಸೊ ಇದರಲ್ಲಿ ಶೋಲ್ಡರ್ ಕಡಿಮೆ ಇಟ್ಕೊಂಡು ನೆಕ್ನ ನಾವು ಬ್ರಾಡ್ ಇಟ್ಕೊಳ್ತೀವಿ ಅಂದರೆ 100% ಇಟ್ಕೊಳ್ಳಿ.
ಇಲ್ಲ ನಮ್ಗೆ ಶೋಲ್ಡರ್ ದೊಡ್ಡದು ಬೇಕು, ನೆಕ್ ಚಿಕ್ಕದು ಬೇಕಂದರೆ ಮ್ಯಾಕ್ಸಿಮಮ್ 3.5 ಇಂಚು ಬೋಟ್ ನೆಕ್ಗೆ ಇಡಲೇಬೇಕು. ಸೊ ಇಲ್ಲಿ ನಾನು 4 ಇಂಚಿಗೆ ನೆಕ್ ಅಗಲ ಮಾರ್ಕ್ ಮಾಡ್ತಾಯಿದ್ದೀನಿ. 4 ಇಂಚಿಗೆ ಏನು ನೆಕ್ ಅಗಲ ದೊಡ್ಡದಿಟ್ಟಷ್ಟು ಈ ಬೋಟ್ ನೆಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮಿನಿಮಮ್ 3.5 ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿ ನಾನು 4 ಇಂಚ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ ನೋಡಿ, ಇವಾಗ ನನಗೆ ಇಲ್ಲಿ ಎಷ್ಟು ಮಿಕ್ಕಿದೆ, ಶೋಲ್ಡರ್ 3 ಇಂಚು ಮಿಕ್ಕಿದೆ. ಸೊ 3 ಇಂಚಲ್ಲಿ 3/4 ಇಂಚು ಸಿಮ್ಮಿಂಗಿಗೆ ಹೋಗುತ್ತೆ, ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಇನ್ನು 2/4 ಇಂಚು ಶೋಲ್ಡರ್ ಸಿಗುತ್ತೆ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿ ಲುಕ್ಕಾಗಿ ಬರುತ್ತೆ. ಇಲ್ಲಿ 3.5 ಇಂಚು ಬೋಟ್ ನೆಕ್ ಲೆಂತ್ 3.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲೇನು 4 ಇಂಚ್ ಮಾರ್ಕ್ ಹಾಕಿದ್ದೀನಿ. ಸೊ ಅದೇ 4 ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕ್ತೀನಿ. ಸೊ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಬೋಟ್ ನೆಕ್ ಆಕಾರ ಕೊಡಿ. ಸೊ ಇಷ್ಟೇ. ಇಲ್ಲಿ ಬಂದು ನಾನು ಒಂದು 3.5 ಇಂಚ್ಗೆ ನಾನಿಲ್ಲಿ ಬ್ಯಾಕ್ ಡಾಟ್ನ ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೀವು ಇಷ್ಟೇ ಸಾಕು, ನಾವು ಯಾವುದು ಡೀಪ್ ಇಟ್ಕೊಳ್ಳಲ್ಲ, ಇಲ್ಲಿ ಯಾವುದು ಬ್ರಾಡ್ ಇಟ್ಕೊಳ್ಳಲ್ಲ, ಶೇಪ್ ಇಟ್ಕೊಳ್ಳಲ್ಲ ಅಂದರೆ ಸೊ ಇಷ್ಟೇ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಬಂದು ನಾನು ಸ್ವಲ್ಪ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ, ತುಂಬ ಏನು ಗ್ರ್ಯಾಂಡ್ ಅಲ್ಲ, ಸಿಂಪಲ್ಲಾಗಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ತೋರಿಸ್ತಾ ಇಲ್ಲ. ನನಗೇನಾದ್ರು ಟೈಮ್ ಸಿಕ್ಕರೆ ಖಂಡಿತ ಈ ಡಿಸೈನ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಬೇಕು, ಇದು ಎಮರ್ಜೆನ್ಸಿ ಅರ್ಜೆಂಟಲ್ಲಿ ಕೊಡಬೇಕು, ಇವತ್ತು ಸಂಜೆ ಕೊಡಬೇಕು, ಟ್ರೈ ಮಾಡ್ತೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮೇಯ್ನು ಈ ರೀತಿ ಎಕ್ಸಾಕ್ಟ್ ಬೋಟ್ ನೆಕ್ ಇಟ್ಟಾಗ ಇಲ್ಲಿಂದ 1/2 ಇಂಚಿಗೆ ನೀವು ಶೋಲ್ಡರ್ ಸ್ಲೋಪ್ಗೆ ನೀವು ಮಾರ್ಕ್ ಹಾಕಲೇಬೇಕು. ಶೋಲ್ಡರ್ ಸ್ಲೋಪ್ಗೆ 1/2 ಇಂಚು ಇಂದ 3/4 ಇಂಚುವರೆಗೂ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಈ ಸೈಜ್ಗೆ 1/2 ಇಂಚು ಸಾಕು. ಇದು ಎಕ್ಸಾಕ್ಟ್ ನೀವು ಹಾಕಲೇಬೇಕು, ಇಲ್ಲಾಂದರೆ ಬ್ಲೌಸ್ ಅಷ್ಟು ನೀಟಾಗಿ ಬರಲ್ಲ. ಬೋಟ್ ನೆಕ್ಗೆ ಮಾತ್ರ ನಾನು ಇದನ್ನು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡೋದು. ಏನಕ್ಕಂದರೆ ಇದರಲ್ಲಿ ಬ್ರಾಡ್ ಇರಲ್ಲ. ಇಲ್ಲೊಂದು ಬೋಟ್ ನೆಕ್ಕಲ್ಲಿ ಲಾಕ್ ಅನ್ನೋದು ಬರುತ್ತೆ, ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ. ಸೊ ಹಾಗಾಗಿ ಈ ಶೋಲ್ಡರ್ ಸ್ಲೋಪ್ ಅನ್ನೋದು ಮಾರ್ಕ್ ಹಾಕಿ. ಬ್ರಾಡ್ ನೆಕ್ಕಲ್ಲೆಲ್ಲ ನಾನು ರೆಫರ್ ಮಾಡಲ್ಲ, ಏನಕ್ಕಂದರೆ ಅದು ಆಲ್ರೆಡಿ ಡ್ರಾಪ್ ಆಗ್ತಿರುತ್ತೆ. ನಾವು ಇನ್ನೂ ಇದು ಹಿಂಗೆ ಕಟ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಯಾರು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ಹಾಗೆ ಮಾರ್ಕ್ ಹಾಕ್ಕೊಳ್ತೀವಿ ಅನ್ನೋರಿಗೆ ನಾನು ಇದನ್ನು ತೋರಿಸ್ಕೊಟ್ಟಿದ್ದು. ಇಲ್ಲೊಂದು ನಾಚ್ ಹಾಕ್ಕೊಳ್ಳೋಣ. ಸೊ ಇಷ್ಟೇ. ಸೊ ಇದು ನಾನು ನೆಕ್ ಯಾವುದು ಕಟ್ ಮಾಡ್ತಾ ಇಲ್ಲ, ಬಿಕಾಸ್ ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಬ್ಯಾಕ್ ಪಾರ್ಟಲ್ಲಿ ಇಷ್ಟೆಲ್ಲ ಕಟಿಂಗ್ ಆದಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ. 1 ಇಂಚು ಈ ರೀತಿ ಮಾರ್ಕ್ ಮಾಡಿ. ನೋಡಿ, ಇಲ್ಲಿಂದ ಶೇಪ್ ಕೊಡಿ. ಈ ರೀತಿ ಶೇಪ್ ಕೊಡೋದ್ರಿಂದ ವೇರ್ ಮಾಡಿದಾಗ ಈ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಶೇಪ್ ಕೊಟ್ಟು ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಓಪನ್ ಮಾಡಿದಾಗ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ನೀವು ವೇರ್ ಮಾಡಿದಾಗ ಈ ರೀತಿ ಶೇಪ್ ಕಾಣುತ್ತೆ. ತುಂಬ ಲುಕ್ ಬರುತ್ತೆ ಈ ಶೇಪ್ ಕೊಡೋದ್ರಿಂದ. ಶೇಪ್ ಕೊಡೋದು ನಿಮ್ಮ ಚಾಯ್ಸ್ಗೆ ಬಿಟ್ಟಿದ್ದು. ನಾನಂತೂ ಪ್ರತಿ ಬ್ಲೌಸಲ್ಲಿ ಈ ರೀತಿ ಶೇಪ್ ಕೊಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಉದ್ದ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಏನಿಟ್ಟಿದ್ವಿ ಫ್ರಂಟ್ ಪಾರ್ಟಲ್ಲೂ ಸೇಮ್ ಟು ಸೇಮ್. ಏನಕ್ಕಂದರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು. ಸೊ ಇದರಲ್ಲಿ ನಾರ್ಮಲ್ ಬ್ಲೌಸಿಗೆ ತೊಗೊಳ್ತೀವಲ್ಲ 2.5 ಇಂಚು, ಆ ರೀತಿ ಯಾವುದು ತೊಗೊಳ್ಳೋ ಹಾಗಿಲ್ಲ. ರೆಡಿ 13.5 ಇಂಚು. ನೋಡಿ, ಬ್ಯಾಕ್ ಪಾರ್ಟಲ್ಲಿ ತೋರಿಸ್ತೀನಿ ಇನ್ನೊಂದ್ಸರಿ ಎಷ್ಟು ತೊಗೊಂಡಿದ್ವಿ ಅಂತ ನಿಮಗೆ ಕನ್ಫರ್ಮ್ ಆಗಲಿ. ರೆಡಿ 13.5 ಇಂಚು, 1 ಇಂಚು ಸೇರಿಸಿ 14.5 ತೊಗೊಂಡಿದ್ವಿ. ಸೇಮ್ ಟು ಸೇಮ್ ಫ್ರಂಟ್ ಪಾರ್ಟಲ್ಲಿ ರೆಡಿ 13.5 ಇಂಚು, 1 ಇಂಚು ಸೇರಿಸಿ 14.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಫ್ರಂಟ್ ಪಾರ್ಟಿಗೆ, ಯಾವುದೇ ಅದಕ್ಕಿಂತ ಜಾಸ್ತಿ ಬೇಡ. ರೀತಿ 14.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ. ಸೊ ಇದು ನಮ್ಮ ಲೆಂತು. ಸೊ ಇಷ್ಟು ತೊಗೊಂಡಿದ್ದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಏನಿಟ್ಟಿದ್ವಿ ಸೇಮ್ ಟು ಸೇಮ್ ಇಟ್ಕೊಳ್ಳೋಣ. 7 ಇಂಚು ಶೋಲ್ಡರ್,
ಆರ್ಮ್ ಹೋಲ್ 7.5 ಇಂಚು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ 7 ಇಂಚ್ ಏನು ಮಾರ್ಕ್ ಹಾಕಿದ್ದೀವಿ ಅದೇ 7 ಇಂಚನ್ನ ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 7.25 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 7.25 ಇಂಚಿಗೆ ಇಲ್ಲಿ ಸ್ಟಿಚ್ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕ್ತಾ ಇದ್ದೀನಿ. ಏನಕ್ಕೆ ನಾವು ಏನು ಪ್ರಿನ್ಸೆಸ್ ಕಟ್ಗೆ ಡಾಟ್ ಹಾಕ್ತೀವಿ ಆ ಡಾಟ್ಗೆ ಈ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು. ಸೊ ನೆಕ್ ಅಗಲ 4 ಇಂಚು, ಬ್ಯಾಕಲ್ಲಿ ಎಷ್ಟಿಟ್ಟಿದ್ವಿ ಸೇಮ್ ಅಷ್ಟೇ ಇಡಬೇಕು. ನೆಕ್ ಉದ್ದ ಬಂದು 3.5 ಇಂಚು. ನೋಡಿ ಎಕ್ಸಾಕ್ಟ್ ಬೋಟ್ ನೆಕ್ ಬಂದರೆ ನೀವು 3.5 ಇಂಚ್ ಇಟ್ಕೋಬೇಕು. ಕೆಲವರು ಇನ್ನು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಬೋಟ್ ನೆಕ್ ಬರ್ದಿದ್ದಿರಂಗೆ ಮಾಡ್ತಾರೆ. ಏನಕ್ಕೆ ಕೆಲವ್ರಿಗೆ ರೂಢಿ ಇರಲ್ಲ, ಹೋಗಿ ಕತ್ತತ್ರ ಕೂತ್ಕೊಂಡಂಗಾಗುತ್ತೆ, ನಮಗೆ ಕಂಫರ್ಟಬಲ್ ಇರಲ್ಲ, ಇನ್ನೊಂದು 1/2 ಇಂಚ್ ಜಾಸ್ತಿ ಮಾಡಿ ಅಂಥೇಳಿ ಅದೇನಾಗುತ್ತೆ ಅದು ಎಕ್ಸಾಕ್ಟ್ ಬೋಟ್ ನೆಕ್ ಬರೋಲ್ಲ. ಬಟ್ ಇವಾಗ ಎಕ್ಸಾಕ್ಟ್ ಬೋಟ್ ನೆಕ್ ದೋಣಿ ಆಕಾರ ನೀಟಾಗಿ ಬರುತ್ತೆ. ಮ್ಯಾಕ್ಸಿಮಮ್ 3.5 ಇಂಚು ನೀವು ಇಟ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿ ಎಷ್ಟು 4 ಇಂಚ್ ಇಟ್ಟಿದ್ದೀವಿ ಅದೇ 4 ಇಂಚು ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಒಂದು ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ದೋಣಿ ಆಕಾರ ಕೊಡಿ. ನಾನು ಇಲ್ಲೂ ಅಷ್ಟೇ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಜಸ್ಟ್ ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ನಾವು ಹಾಗೆ ಮಾಡ್ತೀವಿ ಅನ್ನೋರಿಗೆ ನಾನು ಇದನ್ನು ಡ್ರಾ ಮಾಡಿ ತೋರಿಸ್ತಾ ಇರೋದು. ಸೊ ಇಷ್ಟಾದಮೇಲೆ ಇಲ್ಲಿ ಬ್ಯಾಕ್ ಪಾರ್ಟಲ್ಲೂ ನಾವು ಮಾಡಿದ್ವಿ 1/2 ಇಂಚು ಶೋಲ್ಡರ್ ಸ್ಲೋಪಿಗೆ ಮಾರ್ಕ್ ಹಾಕ್ಕೊಂಡು ಶೋಲ್ಡರ್ ಸ್ಲೋಪ್ಗೆ ಕಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಸ್ಲೋಪ್ಗೆ ಈ ರೀತಿ. ಸೊ ಇದಾದಮೇಲೆ ಇಲ್ಲಿಂದ ನೋಡಿ ಟೇಪ್ನ ಈ ಥರ ಮಡ್ಚ್ಕೊಳ್ಳಿ. ಶೋಲ್ಡರ್ ಸ್ಲೋಪಿಗೆ ಇಲ್ಲಿ ಕಟ್ಟಾಗುತ್ತೆ. ಸೊ ಅದಾದಮೇಲೆ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಸೊ ಅದನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಟೇಪ್ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು 1/2 ಇಂಚಷ್ಟು ಆಚೆ ಬರಲಿ. ಈ ರೀತಿ ಬಂದು ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ. ಇದು ಫ್ರಂಟ್ ಹಾರ್ಮೋಲ್ ಶೇಪ್. ಈ ರೀತಿ ಸೊ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ. ಇಲ್ಲಿಂದ ಇದು ಡಾಟಿಗೆ ಕವರ್ ಆಗುತ್ತೆ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಸೊ ನೆಕ್ಸ್ಟು ಮಿಡಲ್ ಚೆಸ್ಟ್ ಲೈನ್ ಅಥವಾ ನಿಪ್ಪಲ್ ಪಾಯಿಂಟ್ ಲೈನ್ ಅಂದರೆ ಶೋಲ್ಡರಿಂದ ನಮ್ಮ ನಿಪ್ಪಲ್ ಪಾಯಿಂಟ್ ಏನಿರುತ್ತೆ ಸೊ ಅಲ್ಲಿಗೆ ನೀವು ಮೆಷರ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಎಕ್ಸಾಕ್ಟ್ ಬರುತ್ತೆ ಸೊ ಅದಕ್ಕೆ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತಲ್ಲ ಅದಕ್ಕೆ 1/2 ಇಂಚು ಸೇರಿಸ್ಕೊಂಡು ಏನು ಮೆಷರ್ ಬರುತ್ತೆ ಸೊ ಅದನ್ನು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಆ ಮೆಷರ್ಮೆಂಟ್ ಇಲ್ಲ ಅಂದರೆ ಫಾರ್ಮುಲಾ ಹೇಳ್ಕೊಡ್ತೀನಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 7.25 ಇಂಚು. ಸೊ ಇದಕ್ಕೆ 2 ಇಂಚು ಸೇರಿಸಿ. ಯಾಕಂದರೆ ಇದು ಸ್ಮಾಲ್ ಸೈಜು. ಈಗ ನಾನು ಹೆವಿ ಸೈಜ್ ಇದ್ದರೆ ಇದಕ್ಕೆ ನಾನು 1.5 ಇಂಚ್ ಆ್ಯಡ್ ಮಾಡ್ತಿದ್ದೆ. ಸೊ ಇದು ಬಂದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿ 2 ಇಂಚ್ ಆ್ಯಡ್ ಮಾಡ್ತೀನಿ. 7.25ಗೆ 2 ಇಂಚು ಸೇರಿಸಿದ್ರೆ 9.25 ಇಂಚ್ ಆಗುತ್ತೆ. ಸೊ 9.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 9.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈ ಲೈನಿಂದ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಅಂಡರ್ ಬಸ್ಟ್ ಲೈನ್. ಬಸ್ಟಿಂದ ಏನು ಕೆಳಗೆ ಬರುತ್ತೆ, ಬಸ್ಟ್ ಅಂದರೆ ನಿಪ್ಪಲ್ ಪಾಯಿಂಟಿಂದ ಏನು ಕೆಳಗೆ ಬರುತ್ತೆ ಸೊ ಆ ಲೈನು ಅಂಡರ್ ಬಸ್ಟ್ ಲೈನ್. ಸೊ ಇದನ್ನು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ನೀವು ಒಂದೊಂದು ಗೆರೆಗಳು ಹಾಕ್ಕೊಂಡ್ರೆ ಉದ್ದ ಎಲ್ಲ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಈಗ ನಾವು ಇದ್ರ ಸುತ್ತಳತೆ ಮಾರ್ಕ್ ಹಾಕ್ಕೊಳ್ಬೋದು. ಸೊ ನಿಮ್ದು ಎಕ್ಸಾಕ್ಟ್ ಬಸ್ಟ್ ಏನು ಸುತ್ತಳತೆ ಇದೆ ಬಸ್ಟ್ ಫುಲ್ ಬಸ್ಟು ಸೊ ಅದಿದ್ದರೆ ನೀವು 100% ಮೆಷರ್ ಇದ್ದರೆ ನೀವು ಮಾರ್ಕ್ ಹಾಕ್ಕೊಳ್ಳಿ.
ಇನ್ ಕೇಸ್ ನಿಮ್ಮ ಹತ್ರ ಮೆಷರ್ ಇಲ್ಲ ಅಂದರೆ ನೋಡಿ, ಇಲ್ಲೂ ಫಾರ್ಮುಲಾ ಇದೆ. ಎದೆಯ ಸುತ್ತಳತೆಯ 4/1 ಭಾಗ ಅಂದರೆ 7 ಇಂಚು. ಸೊ ಇದಕ್ಕೆ 3/4 ಇಂಚು ಸೇರಿಸ್ಕೊಳ್ಳಿ. ಸೊ 8.5 ಆಗುತ್ತೆ. ಸೊ ಆ 8.5ನ ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದೇ ಪಾಯಿಂಟನ್ನು ಇಲ್ಲೂ ಕೂಡ ನೀವು ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾನು 3/4 ಇಂಚು ಸೇರಿಸ್ಕೊಂಡಿದ್ದೀನಿ. ಇದು ಬಂದು ಸ್ಮಾಲ್ ಸೈಜು. 36, 38 ಎಲ್ಲ ಆದರೆ ನೀವು ಇಲ್ಲಿ 1 ಇಂಚು ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈಗ ಈ ಪಾಯಿಂಟ್ ಎಲ್ಲ ಒಂದೇ ಲೈನಲ್ಲಿ ಬರಬೇಕು, ಆ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಇಷ್ಟು ಮಾರ್ಕ್ ಹಾಕಿದ ಮೇಲೆ ಈಗ ನಾವು ಏನು ಪ್ರಿನ್ಸೆಸ್ ಕಟ್ಗೆ ಇಲ್ಲಿ ಡಾಟ್ ಬರುತ್ತೆ, ಆ ಡಾಟ್ ಮಾರ್ಕ್ ಹಾಕೊಳ್ಳೋಣ. ನೋಡಿ, ಇಲ್ಲಿಂದ ಇವ್ರದ್ದು ಎದೆಯ ಸುತ್ತಳತೆಯ 10/1 ಭಾಗ ಅಂದರೆ ಇವ್ರದ್ದು 31 ಇಂಚು. ಸೊ ಇಲ್ಲಿಂದ 3.1ಗೆ ಮಾರ್ಕ್ ಹಾಕ್ಕೊಳ್ಳಿ, ಅಥವಾ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಇಲ್ಲಿ 3.1 ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ, ಹಾಗೆ ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ. 3 ಕಡೆ ಏನು ಚೆಸ್ಟ್ ಲೈನ್ ಬಿಟ್ಟು ಇನ್ನು 3 ಗೆರೆ ಲೈನ್ ಏನು ಹಾಕಿದ್ದೀವಿ, ಈ ಲೈನ್ 3 ಮೇಲೂ ಈ ಲೈನ್ ಬರಲಿ. ಸೊ ಅದಾದಮೇಲೆ ಇಲ್ಲಿಂದ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್. ಸೊ ಇವ್ರದ್ದು 27 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಇಂಚು ಬರುತ್ತೆ. ಸೊ 6.25 ಇಂಚಿಗೆ ನೋಡಿ, ಇಲ್ಲಿಂದ 6.25 ಇಂಚಿಗೆ ಮೆಷರ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳೀತು ನೋಡಿ, ಮೆಷರ್ ಮಾಡ್ಕೊಳ್ಳಿ. 1.25 ಇಂಚು ಉಳಿತಾ ಇದೆ. ಸೊ ಆ 1.25 ಇಂಚನ್ನ ನೋಡಿ, ಈ ರೀತಿ ಟೇಪಲ್ಲಿ ಮಡಚಿ, ಈ ಗೆರೆ ಇದೆಯಲ್ಲ, ಈ ಗೆರೆ ಮೇಲೆ ಈ ಟೇಪ್ನ ಇಟ್ಟು ಈ ಕಡೆ 1 ಮಾರ್ಕು, ಈ ಕಡೆ 1 ಮಾರ್ಕು, ಅಂದರೆ 1.25 ಇಂಚನ್ನ ಈ ಲೈನ್ ಏನಿದೆ 2 ಕಡೆ ಹಂಚಬೇಕು. ಸೊ ಆ ರೀತಿ ಸೇಮ್ ಟು ಸೇಮ್ ಅದೇ ಥರ ಇಲ್ಲೂ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಲೈನ್ ಇದೆಯಲ್ಲ, ಇಲ್ಲೂ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ಲೈನಿಂದ ಒಂದು ಅರ್ಧ ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ 1/2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು, ಸೊ ಏನು ಪಾಯಿಂಟ್ಸ್ ಇದೆ ಡಾಟ್ಸ್, ಇಲ್ಲಿ ಲೈನ್ ಹಾಕ್ಕೊಳ್ಳಿ. ಈ ರೀತಿ ಇಲ್ಲೂ ಅಷ್ಟೇ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇಲ್ಲಿ ಇದೆಯಲ್ಲ ಮಾರ್ಕು, ಇಲ್ಲಿಗೆ ಇಲ್ಲಿಂದ ನೋಡಿ ಈ ರೀತಿ ಕೋನ್ ಶೇಪಲ್ಲಿ ಮಾರ್ಕ್ ಹಾಕಿ. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನೋಡಿದ್ರೆ ಇಷ್ಟೆಲ್ಲ ಮಾಡಬೇಕಾ ಅನಿಸುತ್ತೆ, ಬಟ್ ಇದು ತುಂಬ ಈಸಿ ಮೆಥಡ್. ಒಂದು 3-4 ಸರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದರಷ್ಟು ಈಸಿ ಮೆಥಡ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ನಿಮಗೆ ಬೇರೆ ಸಿಗಲ್ಲ. ಯಾವುದೇ ತಲೆನೋವಿಲ್ಲ. ಈ ಬ್ಲೌಸಲ್ಲಿ ಏನಿದೆ ಮೆಷರ್ಮೆಂಟ್ ಅಲ್ಲಿಗೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಸೊ ಇವಾಗ ನಾವೇನು ಮಾಡ್ಕೊಳ್ಬೇಕು, ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲಿಂದ ಮೆಷರ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ಸ್ಲೋಪ್ ಬಿಟ್ಟು ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಈ ಆರ್ಮೋಲ್, ಫ್ರಂಟ್ ಆರ್ಮೋಲ್ ಏನು ಮಾರ್ಕ್ ಮಾಡಿದ್ದೀವಿ ಇದನ್ನು ಇಲ್ಲಿ ಈ ರೀತಿ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ಮೆಷರ್ ಮಾಡ್ಕೊಂಡಾಗ ಇಲ್ಲಿಗೆ ಈ ಪಾಯಿಂಟ್ಗೆ ಸೊ ಎಷ್ಟು ಬರ್ತಾ ಇದೆ, 8.5 ಇಂಚು ಬರ್ತಾ ಇದೆ. 8.5 ಇಂಚಲ್ಲಿ ಅರ್ಧ ಅಂದರೆ 4.25 ಇಂಚು. ಸೊ ಮತ್ತೆ ಮೆಷರ್ ಮಾಡ್ಕೊಳ್ಳಿ. 4.25 ಇಂಚಿಗೆ 1 ಇಂಚು ಸೇರಿಸಿ 5.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, 5.25 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು, ಯಾರಿಗೆ ಪ್ರಿನ್ಸೆಸ್ ಕಟ್ ಶೇಪ್ ಕೈಯಲ್ಲಿ ಹಾಕಕ್ಕೆ ಬರಲ್ಲ, ಸೊ ಅವ್ರಿಗೆ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ನೋಡಿ, ಇಲ್ಲಿಂದ ಈ ಪಾಯಿಂಟ್ಗೆ ಸ್ಕೇಲ್ನ ಈ ರೀತಿ ಇಟ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ 1/2 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ, 1/2 ಇಂಚನ್ನ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ಇಲ್ಲೂ ಅಷ್ಟೇ. ಈ ರೀತಿ ಶೇಪ್ ಕೊಟ್ಟ ಮೇಲೆ ಪ್ರಿನ್ಸೆಸ್ ಕಟ್ ಯಾವಾಗಲೂ ಈ ರೀತಿ ಸ್ಟ್ರೈಟ್ ಇರಲ್ಲ. ಸೊ ಆವಾಗ ಏನು ಮಾಡಬೇಕು, ಇಲ್ಲಿಂದ ನೋಡಿ ಇದನ್ನು ಈ ರೀತಿ ಕರ್ವ್ ಆಗಿ ಕೊಡಿ. ಕರ್ವ್ ಆಗಿ ಸೊ ಬಂತಾ ಪ್ರಿನ್ಸೆಸ್ ಕಟ್ ಕರ್ವ್ ಲೈನ್. ಸೊ ಇಷ್ಟೇ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಡಾಟ್ ಮಾರ್ಕ್ ಮಾಡೋದು ತುಂಬ ಈಸಿ. ಸೊ
ಇಷ್ಟು ನಿಧಾನಕ್ಕೆ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ ಯಾರಿದ್ದೀರಾ ಅವರಿಗೆ ನಾವು ಸುಮ್ಮನೆ ಹಿಂಗೆ ನಾನು ಇಷ್ಟೆಲ್ಲ ಮಾಡಿದಿರಾ ಜಸ್ಟ್ ಹಿಂಗೊಂದು ಶೇಪ್ ಹಾಕೋದು ನನಗೇನು ದೊಡ್ಡ ವಿಷಯ ಅಲ್ಲ. ಹಿಂಗೊಂದು ಸುಮ್ಮನೆ ಹಿಂಗೆ ಎಳೆದ್ಬಿಡ್ತೀನಿ, ನಿಮ್ಗೆ ಹಂಗೆ ಎಳೆಯೋಕ್ಕೆ ಬರಬೇಕಲ್ಲ. ಸೊ ಅದಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ ನಾನು ಇಷ್ಟು ನೀಟಾಗಿ ಹೇಳ್ಕೊಡ್ತಾ ಇರೋದು. ಸೊ ವಿಡಿಯೋ ನೋಡ್ತಾ ನಾನು ಎಕ್ಸ್ಪ್ಲೈನ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಇಷ್ಟ ಆದಮೇಲೆ ನಾವಿಲ್ಲೇನು ಮಾಡಬೇಕು, ಇಲ್ಲಿ ಕಟ್ಟಾದಾಗ ನಾವು ಇದನ್ನು ಡಾಟ್ಸ್ ಥರ ಅಟ್ಯಾಚ್ ಮಾಡ್ಕೊಳ್ತೀವಿ. ಅವಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅಪ್ ಡೌನ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಇಲ್ಲಿಂದ ಒಂದು 1/2 ಇಂಚಷ್ಟು ನೋಡಿ, ಇದನ್ನು ಈ ಶೇಪ್ ಬಂದಿದೆಯಲ್ಲ 1/2 ಇಂಚಷ್ಟು ಇಲ್ಲಿ ಮೇಲೆ ಮಾಡಿಕೊಂಡು ಈ ಲೈನಿಗೆ ಇದನ್ನು ಇಲ್ಲಿಗೆ ಇದನ್ನು ಈ ರೀತಿ ಜಾಯಿಂಟ್ ಮಾಡಿ ಆರ್ಮೋಲ್ ಲೈನ್ನ. ಇದನ್ನು ಕಟ್ ಮಾಡ್ಕೊಳ್ಳಲ್ಲ, ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಇಲ್ಲೂ ಅಷ್ಟೇ ಕಟ್ಟಿಂಗ್ ಆಗುತ್ತೆ, ಅಟ್ಯಾಚ್ ಮಾಡ್ಕೊಳ್ತೀವಿ, ಅಪ್ ಡೌನ್ ಬರುತ್ತೆ. ಅವಾಗ ಏನು ಮಾಡಬೇಕು, ಒಂದು 1/2 ಇಂಚು ಕೆಳಗಡೆ ಬರಲಿ. 1/2 ಇಂಚು ಕೆಳಗಡೆ ಬಂದು ಇಲ್ಲಿಂದ 1 ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ನಾವು ಇದನ್ನು ಬ್ಯಾಕ್ ಪಾರ್ಟಲ್ಲೂ ಮಾಡಿ ತೋರಿಸಿದ್ದೆ. ಸರಿ, ಮಾರ್ಕ್ ಮಾಡಿಕೊಂಡು 1 ಇಂಚ್ಗೆ ಇಲ್ಲಿ ಫಸ್ಟಿಗೊಂದು ಲೈನ್ ಹಾಕ್ಕೊಳ್ಳಿ. ಸೊ ಲೈನ್ ಹಾಕ್ಕೊಂಡು ನೋಡಿ, ಇಲ್ಲಿಂದ ಇದಕ್ಕೆ ಶೇಪ್ ಕೊಡಿ. ಈ ರೀತಿ ಇದನ್ನೆಲ್ಲ ನೀವು ಡ್ರಾ ಮಾಡೋಕ್ಕೆ ಈ ಹಾರ್ಮೋಲೆಲ್ಲ ಡ್ರಾ ಮಾಡೋಕ್ಕೆ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಅದನ್ನು ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ನಾನು ಕೈಯಲ್ಲೇ ಶೇಪ್ ಹಾಕ್ಕೊಳ್ತೀನಿ, ನನ್ನ ಕೈಯಲ್ಲೇ ಪ್ರಾಕ್ಟೀಸ್ ಆಗಿದೆ. ಇನ್ನೊಂದು ಫ್ರೆಂಚ್ ಕರ್ವ್ ಸ್ಕೇಲಲ್ಲಿ ನೀವು ಮಾರ್ಕ್ ಮಾಡೋದನ್ನು ಕಲಿಬೇಕು ಫಸ್ಟು. ಸುಮ್ಮನೆ ಸ್ಕೇಲ್ ಇಟ್ಬಿಟ್ಟು ಹೆಂಗಂದ್ರೆ ಹಂಗೆ ಹಾಕೋದಲ್ಲ, ಅದನ್ನು ಮಾರ್ಕ್ ಮಾಡೋಕ್ಕೂ ನಿಮಗೆ ಪ್ರಾಕ್ಟೀಸ್ ಇರಬೇಕು. ಸೊ ಯಾರಾದರೂ ಪ್ರಾಕ್ಟೀಸ್ ಇದ್ದರೆ ಇದನ್ನೆಲ್ಲ ಹಾಕೋಕ್ಕೆ ಖಂಡಿತ ನೀವು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ. ಇಲ್ಲ ಅದರ್ವೈಸ್ ಯಾವುದೇ ಸ್ಕೇಲ್ ಮೇಲೆ ನಾನು ಡಿಪೆಂಡ್ ಆಗಲ್ಲ ಅನ್ನೋಂಗಿದ್ರೆ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿ. 1, 2, 3ನೇ ಬ್ಲೌಸಿಗೆ 100% ಪಕ್ಕ ಬರುತ್ತೆ. ಪರ್ಮನೆಂಟಾಗಿ ನಿಮ್ಮ ಕೈಯಲ್ಲಿ ಕೆಲಸ ಇರುತ್ತೆ, ಯಾವುದೇ ಸ್ಕೇಲ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಇದಾದಮೇಲೆ ನೋಡಿ, ಇಲ್ಲಿಂದ 1/2 ಇಂಚು ಮತ್ತೆ ಕೆಳಗಡೆ ಬನ್ನಿ. ಈ ಮಾರ್ಕಿಂದ 1/2 ಇಂಚು ಕೆಳಗಡೆ ಬಂದು ನೋಡಿ, ಇಲ್ಲಿಂದ ಶೇಪ್ ಕೊಡಿ. ಈ ಶೇಪು ಬ್ಯಾಕ್ ಪಾರ್ಟಲ್ಲೂ ಕೊಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು, ವೇರ್ ಮಾಡಿದಾಗ ತುಂಬ ಲುಕ್ ಬರುತ್ತೆ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಫ್ರಂಟ್ ಪಾರ್ಟ್ನ ಕಟ್ಟಿಂಗು. ಸೊ ಇವಾಗ ಇದನ್ನು ಕಟ್ ಮಾಡೋಣ. ಮಾರ್ಕಿಂಗ್ ಆಯಿತು, ಕಟ್ ಮಾಡೋಣ. ಫಸ್ಟು ಇದನ್ನು ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಶೀಟಲ್ಲಿ ತೋರಿಸಿದ್ದೀನಿ, ಏನಕ್ಕಂದರೆ ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ನೀವು ಇದೇ ಶೀಟ್ ತೊಗೊಳ್ಬೇಕಂತ ಏನಿಲ್ಲ, ಮನೆಯಲ್ಲಿರುವಂಥ ನ್ಯೂಸ್ ಪೇಪರ್ ಅಥವಾ ವೇಸ್ಟ್ ಪೇಪರ್ನ ಯೂಸ್ ಮಾಡಿ 100% ಇದನ್ನು ಮಾಡಿ. ನೀವು ಹಾಕೋ ಮಾರ್ಕು ನಿಮಗೆ ಕಣ್ಣಿಗೆ ನೀಟಾಗಿ ಕಾಣಿಸಿದ್ರೆ ಸಾಕು. ಈಗ ನಾವೇನು ಶೇಪ್ ಹಾಕಿದ್ದೀವಿ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕಟ್ ಮಾಡಿಕೊಂಡು ಇದು ಹೀಗೆ ಮೇಲೆ ಹೋಗಬೇಕು. ಏನು ಆರ್ಮೋಲ್ ಲೈನ್ ಡ್ರಾ ಮಾಡಿದ್ದೀವಿ ಅದು ಹಾಗೆ ಮೇಲೆ ಹೋಗಬೇಕು ನೋಡಿ, ಈ ರೀತಿ. ಸೊ ಇದಾದಮೇಲೆ ಇಲ್ಲಿ ಶೋಲ್ಡರ್ ಸ್ಲೋಪಿಗೆ ಏನು ಮಾರ್ಕ್ ಹಾಕಿದ್ವಿ ಅದು ಈ ರೀತಿ ಮಾಡಿ. ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಅನ್ನೋರು ದಯವಿಟ್ಟು ನೆಕ್ನ ಇಲ್ಲೇ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನೆಕ್ನ ನಾನು ಕಟ್ ಮಾಡ್ತಾಯಿಲ್ಲ, ಹಾಗೆ ಇರುತ್ತೆ. ಸೊ ಅದಾದಮೇಲೆ ನೋಡಿ, ಫಸ್ಟೇ ನಾನು ಬಿಗಿನರ್ಸ್ಗೆ ಹೇಳ್ಕೊಡ್ಬೇಕಿತ್ತು. ನಾವು ಇದೇನಿದೆ ಪಾರ್ಟ್ನ ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡೋಕ್ಕೆ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಎಲ್ಲಿ ಕಟ್ಟಾಗಿದೆ ಅಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಳ್ಳೋದೇನು ನೆಸೆಸಿಟಿ ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮಾರ್ಕ್ ಹಾಕೋವಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ಕೊಟ್ಟಿದ್ದು. ಸೊ ಇಷ್ಟ ಆದಮೇಲೆ ಏನಿದೆ ಈ ಡಾಟ್ ಮಾರ್ಕ್ ಹಾಕಿದ್ದೀವಲ್ಲ ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇದಾದಮೇಲೆ ಈ ಶೇಪ್ ಇದೆಯಲ್ಲ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇದಿದೆಯಲ್ಲ ಈ ಡಾಟ್ ಕಟ್ ಆಗಬೇಕು ಈ ರೀತಿ. ಅದು ನಮಗೆ ಬರಲ್ಲ, ಅದು ತೆಗೆದು ಬಿಡ್ಬೇಕು. ಅದನ್ನು ಕಟ್ ಮಾಡಿ ನೋಡಿ, ಆರ್ಮೋಲ್ ಲೈನ್ ಇಲ್ಲಿದೆ, ನಾವು ಎಕ್ಸ್ಟ್ರಾ ಹಾಕಿದ್ವಿ ಅಪ್ ಡೌನ್ ಬರುತ್ತೆ ಅಂತ. ಸೊ ಆ ಲೈನಿಗೆ ಕಟ್ ಮಾಡ್ಕೊಬೇಕು.
ಇದು ನಮ್ಮ ಫ್ರಂಟ್ ಪಾರ್ಟು. ಸೊ ಈ ಪೋರ್ಷನ್ ಬಂದು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಇಲ್ಲಿಂದ ನಾವೆಲ್ಲಿ ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ಈ ರೀತಿ ಅಟ್ಯಾಚ್ ಬರುತ್ತೆ. ಸೊ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮಾರ್ಕ್ ಹಾಕಿರೋದು. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಪ್ರಿನ್ಸಸ್ ಕಟ್ ವಿತ್ ಫ್ರಂಟ್ ಆರ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ನ ಕಟ್ಟಿಂಗು. ಸೊ ಈಗ ಇದನ್ನು ನಾವು ಪೇಪರ್ ಮೇಲೆ ಏನಕ್ಕೆ ಕಟ್ ಮಾಡ್ಕೊಂಡ್ವಿ ಅನ್ನೋ ಡೀಟೇಲ್ನ ಕೊಡ್ತಾ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಗೆ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಏನು 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡಲಿಕ್ಕೆ ಅಂತ. ಸೊ ಬ್ಯಾಕ್ ಪಾರ್ಟ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಇದರಲ್ಲಿ ಫ್ರಂಟ್ ಪಾರ್ಟು ಹಾಗೆ ಸ್ಲೀವ್ ಪಾರ್ಟು ಕಟ್ ಮಾಡ್ಕೊಳ್ಬೇಕು. ಸೊ ಫಸ್ಟೇ ನೋಡ್ಕೊಳ್ಬೇಕು ನಾವು ಬಟ್ಟೆ ಅಡ್ಜಸ್ಟ್ ಆಗುತ್ತಾ ಅಂತ, ಸ್ಲೀವ್ ಲೆಂತ್ ಎಲ್ಲ ನೋಡಿಕೊಂಡು. ನೋಡಿ, ಫ್ರಂಟ್ ಓಪನ್ ಇಲ್ಲ, ಬ್ಯಾಕ್ ಹುಕ್ ಆಗಿರೋದ್ರಿಂದ ಫೋಲ್ಡೆಡ್ ಸೈಡಲ್ಲಿ ಲೈನಿಂಗ್ನ ಫೋಲ್ಡೆಲ್ಲ ಹಾಕಿದ್ದೀನಿ. ಫೋಲ್ಡೆಡ್ ಸೈಡಲ್ಲೇ ಹಾಕ್ಕೊಳ್ಬೇಕು. ಸೊ ಅದಾದಮೇಲೆ ಇಲ್ಲಿಂದ ನೋಡ್ಕೊಳ್ಬೇಕು ನೀವು. ನಾನು ನಿಮಗೆಲ್ಲ ಐಡಿಯಾ ಹೇಳ್ಕೊಡ್ತಾ ಇರೋದು. ಜಸ್ಟ್ ಏನೋ ಒಂದು ಕಟ್ಟಿಂಗು ಪಟಪಟ ಅಂತ ಮಾಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅಷ್ಟೇ ವ್ಯೂಸ್ ಬರೋದು. ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೂ ನೋಡೋಷ್ಟು ಜನನೇ ನೋಡೋದು, ಏನು ಎಕ್ಸ್ಟ್ರಾ ಬರೋಲ್ಲ. ಆದರೂ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾರು ನನ್ನ ವಿಡಿಯೋನ ಏನು ನಿಮ್ಮದೊಂದು 20 ನಿಮಿಷ 1/2 ಅವರ್ ಇನ್ವೆಸ್ಟ್ ಮಾಡಿ ನಿಮ್ಮ ಟೈಮ್ನ ನಾನು ವಿಡಿಯೋ ನೋಡ್ತೀರಾ, ಅವರಿಗೆ ಏನು ನೋಡ್ತಿದ್ದೀರಾ ವಿಡಿಯೋ ಅದು ನೀಟಾಗಿ ಅರ್ಥ ಆಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಇಲ್ಲಿಂದ ನೋಡ್ಕೊಳ್ಳಿ, ಇವ್ರದ್ದು ರೆಡಿ 10 ಇಂಚು ಸ್ಲೀವ್ನ ಉದ್ದ, 1 ಇಂಚು ನನಗೆ ಸಿಮ್ಮಿಂಗಿಗೆ ಸ್ಟಿಚಿಂಗಿಗೆ ಬೇಕು. ಸೊ ಟೋಟಲ್ 11 ಇಂಚು ಉದ್ದ ಇದೆ ನೋಡಿ. ಸೊ ಹಾಗಾಗಿ ಈ ಫ್ರಂಟ್ನ ಫಸ್ಟು ನಾನು ಇಲ್ಲಿಟ್ಟು ನೋಡ್ತೀನಿ. ಸೊ ಇಲ್ಲಿ ಇಟ್ಕೋಬೋದು. ಇಟ್ಕೊಂಡು ಇವಾಗ ಏನು ಮಾಡಬೇಕು ನೋಡಿ, ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಈ ಮಾರ್ಕಿಂದ 1/2 ಇಂಚು, ಏನಕ್ಕೆ 1/2 ಇಂಚ್ ಎಕ್ಸ್ಟ್ರಾ, ನಾನು ಫಸ್ಟ್ಗೆ ಹೇಳಿದೆ ಇದು ಅಟ್ಯಾಚ್ ಬರುತ್ತೆ ಅಂತ. ಆ ಅಟ್ಯಾಚಿಂಗಿಗೆ 1/2 ಇಂಚನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಏನು 1/2 ಇಂಚ್ ಎಕ್ಸ್ಟ್ರಾ ಹಾಕ್ಕೊಳ್ತೀರಾ 1/2 ಇಂಚನ್ನು ನೀವು ಅಟ್ಯಾಚಿಂಗಲ್ಲಿ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು 1/4 ಇಂಚ್ ಅಟ್ಯಾಚ್ ಮಾಡಿಬಿಟ್ಟು ಇನ್ನು 1/4 ಇಂಚ್ ಬಿಟ್ಟರೆ ಲೂಸ್ ಬರುತ್ತೆ. ಎಲ್ಲಿವರೆಗೂ ಅಟ್ಯಾಚ್ ಬರುತ್ತೆ ಅದು ಅಲ್ಲಿವರೆಗೂ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇಷ್ಟು ತೊಗೊಂಡು ಇವಾಗ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, ಎಕ್ಸಾಕ್ಟ್ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲೆಲ್ಲ ಏನೂ ಅಟ್ಯಾಚಿಂಗ್ ಬರೋಲ್ಲ. ಸೊ ಇಲ್ಲಿಂದನೂ ಅಷ್ಟೇ, ಇದು ಹಾರ್ಮೋಲ್ ರೌಂಡ್, ಇಲ್ಲಿ ಯಾವುದೇ ಎಕ್ಸ್ಟ್ರಾ ತೊಗೊಳಗಿಲ್ಲ, ಜಸ್ಟ್ ಹಿಂಗೆ ಹಾಕ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿದ್ದೀವಲ್ಲ ಅದನ್ನು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಷ್ಟೇ. ಈ ಕಾರಣಕ್ಕೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಕಾರಣಕ್ಕೆ ನಾವು ಫಸ್ಟು ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ಕೊಳ್ತೀವಿ, ಇಲ್ಲಾಂದರೆ ಲೈನಿಂಗ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಸೊ ಇದನ್ನು ತೆಗೆಯೋಣ ಇವಾಗ. ಸೊ ಅದಾದಮೇಲೆ ಇದಕ್ಕೆ ನೋಡಿ, ಇದು ಅಟ್ಯಾಚ್ ಆಗುತ್ತೆ, ಇದಕ್ಕೆ ಇದು ಅಟ್ಯಾಚ್ ಆಗುತ್ತೆ. ಸೊ ಇಲ್ಲೂ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಸೊ ಇವಾಗ ಏನು ಮಾಡ್ಕೊಳ್ಬೇಕು ನೋಡಿ, ಈ ಥರ ಇಟ್ಕೊಳ್ಳಿ. ಆದಷ್ಟು ಬಟ್ಟೆ ಸೇವ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಸೇವ್ ಮಾಡ್ಕೊಳ್ತೀನಿ ಬಟ್ಟೆನ, ಮುಂದೆ ಏನಕ್ಕಾದ್ರೂ ಬೇಕಾಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಇಟ್ಕೊಳ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಅಟ್ಯಾಚ್ ಬರೋದು. ಸೊ ಈ ಜಾಗದಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾ, ಇಲ್ಲೆಲ್ಲ ಯಾವುದು ಅಟ್ಯಾಚ್ ಬರಲ್ಲ, ಏನಿದೆ ಎಕ್ಸಾಕ್ಟಾಗಿ ಮಾರ್ಕ್ ಹಾಕ್ಕೊಂಬಿಡಿ. ಈ ರೀತಿ. ಸೊ ಇಲ್ಲಿ ಮಾತ್ರ ಎಕ್ಸ್ಟ್ರಾ. ಈ ಕಾರಣಕ್ಕೆ ನಾವು ಫಸ್ಟು ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಮೇಲೆ ಕಟ್ ಮಾಡಿದ್ರೆ ನಮ್ಗೆ ಲೈನಿಂಗು ಬಟ್ಟೆ ಮೇನ್ ಫ್ಯಾಬ್ರಿಕ್ ಯಾವುದು ವೇಸ್ಟ್ ಆಗೋಲ್ಲ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಕಟ್ ಮಾಡ್ಕೊಳ್ಳೋಣ.
ಸೊ ಇದು ನಮ್ಮ ಫ್ರಂಟ್ ಪಾರ್ಟು. ಇಲ್ಲಿಂದ ಇಲ್ಲಿಗೆ ನಾವೇನು 4 ಇಂಚಿಗೆ ಮಾರ್ಕ್ ಹಾಕಿದ್ವಿ ನೆಕ್ಕಾಗಲ್ಲ, ಅದನ್ನು ನೋಡಿ ಇಲ್ಲಿ ಮಾರ್ಕ್ ಇದೆ, ಇಲ್ಲೊಂದು ನಾಚ್ ಹಾಕೊಂಬಿಡೋಣ ಈ ರೀತಿ. ಸೊ ಇದು ನಮ್ಮ ಫ್ರಂಟ್ ಪಾರ್ಟು. ನೆಕ್ ಫಸ್ಟ್ ನಾವು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ನಾವು ಹಾಗೆ ಕಟ್ ಮಾಡ್ತೀವಿ ಅಂದರೆ ಇಲ್ಲಿ ಬೋಟ್ ನೆಕ್ನ ನೀವು ಡ್ರಾ ಮಾಡಿಕೊಂಡು ಮೊದಲೇ ಹೇಳ್ಕೊಟ್ಟೆ, ಪೇಪರ್ ಮೇಲೆ ಕಟ್ ಮಾಡ್ಕೊಂಡು ಇದ್ರ ಮೇಲಿಟ್ಟು ಕಟ್ ಮಾಡ್ಕೊಂಬಿಡಿ, ತುಂಬ ಈಸಿ. ನೋಡಿ 2 ಪೀಸು ಇಲ್ಲಿ ಅಟ್ಯಾಚಿಂಗ್ ಬರುತ್ತೆ. ನೋಡಿ ಇಲ್ಲಿ ಈ ರೀತಿ ಅಟ್ಯಾಚಿಂಗ್ ಬರುತ್ತೆ. ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡೋದ್ರಿಂದ ನಿಮಗೆ ಬಟ್ಟೆ ವೇಸ್ಟ್ ಆಗಲ್ಲ. ಸೊ ಈಗ ನಾವು ಲಾಸ್ಟ್ ಫೈನಲ್ಲು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಬೇಡ. ಇದೆ ಬಟ್ಟೆ, ಅದನ್ನು ಈ ರೀತಿ 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. ಆಲ್ರೆಡಿ 1 ಫೋಲ್ಡಲ್ಲಿ ಇತ್ತು, 2 ಲೇಯರಲ್ಲಿ ಇತ್ತಿದ್ದು. ಸೊ ಮತ್ತೆ ಅದು ಮಿಕ್ಕಿರುವಂಥ ಬಟ್ಟೆನ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ತೋಳಿನ ಉದ್ದ ರೆಡಿ 10 ಇಂಚು ಉದ್ದ, ಅದಕ್ಕೆ 1 ಇಂಚು ಸ್ಟಿಚಿಂಗಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನೋಡಿ ಇಲ್ಲಿ ನಾನು 11 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲೂ ಅಷ್ಟೇ 11 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಬಿಡೋಣ. ಸೊ ಇದಾದಮೇಲೆ ಕಟ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇರೋದು ಬಿಗಿನರ್ಸ್ಗೆ ಏನಾದರೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕಟ್ ಮಾಡಿಬಿಡೋಣ. ಸೊ ಇದಾದಮೇಲೆ ಇಲ್ಲಿಂದ ಕ್ಯಾಪ್ ಹೈಟ್ ಎದೆಯ ಸುತ್ತಳತೆಯ 10ನೇ 1 ಭಾಗ ಅಂದರೆ 3/4 ಇಂಚು ಬರುತ್ತೆ. ಸೊ 3/4 ಇಂಚು ಅಥವಾ 3.5 ಇಂಚಿಗೂ ನೀವು ಮಾರ್ಕ್ ಹಾಕ್ಕೊಳ್ಬೋದು. ನಾ ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು 3.5 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಒಳಗಡೆಗೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ ಈ ಏನಿದೆ ಪೋರ್ಷನ್ ಇದರೊಳಗಡೆ ಶೇಪ್ ಬರಬೇಕು. ಈ 2 ಇಂಚ್ ಏನಿದೆ ಇಲ್ಲಿ ಶೇಪ್ ಬರೋಗಿಲ್ಲ. ಏನಕ್ಕೆ ಅಂದರೆ ನಾವು ಬಾಡಿ ಪಾರ್ಟಲ್ಲಿ ಸ್ಟಿಚಿಂಗಿಗೆ ಅಂತ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ನೋಡಿ ಈ 2 ಇಂಚು ಸ್ಟ್ರೈಟ್ ಇರುತ್ತೆ, ಇಲ್ಲಿ ಯಾವುದೇ ಶೇಪ್ ಹಾಕಿರಲ್ಲ. ಸೊ ಹಾಗಾಗಿ ಈ 2 ಇಂಚು ಅದು ಸ್ಟ್ರೈಟ್ ಬಂದಾಗ ನಾವೇನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತೀವಿ ಆವಾಗ ಕಂಕ್ಳಲ್ಲಿ ನೀಟಾಗಿ ಯಾವುದೇ ನೆರಿಗೆ ಬರ್ದಿರ, ಯಾವುದೇ ಶೇಪ್ ಇಲ್ದಿರ ಪ್ಲಸ್ ಪಾಯಿಂಟಲ್ಲಿ ನೀಟಾಗಿ ಬರುತ್ತೆ. ಸೊ ಈಗ ಸ್ಲೀವ್ ಶೇಪ್ ಹಾಕೋಣ. ಫಸ್ಟು ಬ್ಯಾಕ್ ಸ್ಲೀವ್ ಶೇಪ್ ಹಾಕೊಂಬಿಡೋಣ. ಇದು ಫ್ರಂಟ್ ಸ್ಲೀವ್ ಶೇಪ್ ಈ ರೀತಿ. ಈಗ ತೋಳಿನ ಸುತ್ತಳತೆ ಬಂದು 10 ಇಂಚು. ಸೊ ಅದರಲ್ಲಿ ಅರ್ಧ ಅಂದರೆ 5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಸಿಮಿಂಗಲ್ ಲೈನ್ಸ್ಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಈ ಗೆರೆಗೆ ಮಾರ್ಕ್ ಹಾಕಿ ಲೈನ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿಂದ ಈ ಗೆರೆಗೆ ಲೈನ್ ಹಾಕ್ಕೊಳ್ಳಿ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಸ್ಲೀವ್ ಕಟ್ಟಿಂಗು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹೇಗಿಟ್ಟು ಕಟ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಮೇನ್ ಫ್ಯಾಬ್ರಿಕ್ನ 2 ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ. ಫೋಲ್ಡೆಡ್ ನನ್ನ ಸೈಡ್ ಇದೆ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಲೀವ್ಗೆ ಈ ರೀತಿ ಡಾರ್ಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಸ್ಲೀವ್ಗೆ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಸ್ವಲ್ಪ ಪ್ಲೈನ್ ಕೊಟ್ಟಿದ್ದಾರೆ. ಸೊ ಈ ಬ್ಲೌಸ್ಗೆ ನಾನು ಬೆಲ್ಟ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಪ್ಲೈನ್ ಏನಿದೆ ಅಂದರೆ ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಥರ ಇದೆ, ಇಲ್ಲಿಂದ ಇಷ್ಟು ಮಾತ್ರ ಪ್ಲೈನ್ ಇದೆ. ಸೊ ಇದನ್ನು ನಾನು ಬೆಲ್ಟ್ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೊ ಇದನ್ನೆಲ್ಲ ಫಸ್ಟೇ ನಾವು ಡಿಸೈಡ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಬ್ಯಾಕಲ್ಲಿ ಹುಕ್ ಬರ್ತಾ ಇರೋದ್ರಿಂದ ನೋಡಿ ಇಲ್ಲಿ ನಾನು ಸೆಂಟರಲ್ಲಿ ಕಟ್ ಮಾಡ್ತೀನಿ. ಬ್ಯಾಕಲ್ಲಿ ಹುಕ್ ಬರ್ತಾ ಇರೋದ್ರಿಂದ ಸೊ ಫಸ್ಟು ಫ್ರಂಟ್ ಕ್ಲೋಸ್ ಇರುತ್ತೆ, ಯಾವುದೇ ಹುಕ್ ಬರ್ತಾ ಇಲ್ಲ. ಸೊ ಹಾಗಾಗಿ ಫ್ರಂಟ್ ಪಾರ್ಟ್ನ ನೋಡಿ ಎಂಬ್ರಾಯ್ಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಬ್ರಾಯ್ಡ್ರಿ ಅಂದರೆ ಇಲ್ಲಿ ಸ್ವಲ್ಪ ವೈಟಲ್ಲಿ ಫ್ಲವರ್ ಟೈಪಲ್ಲಿ ಇದು ಮಾಡಿದ್ದಾರೆ, ಇಲ್ಲಿ ಜಸ್ಟ್ ಪ್ಲೈನ್ ಇದೆ. ಸೊ ಫ್ರಂಟ್ ಪಾರ್ಟ್ನ ಫಸ್ಟು ನಾನು ಇಲ್ಲಿ ಇಟ್ಕೊಳ್ತೀನಿ. ಸೊ ಅದಾದಮೇಲೆ ಬ್ಯಾಕ್ ಪಾರ್ಟ್ ಬಂದು ಪೀಸಸ್ಸು. ಸೊ ಇದು ಇಲ್ಲಿ ಓಪನ್ ಇದೆ, ನಡೆಯುತ್ತೆ, ಪರವಾಗಿಲ್ಲ. ಯಾಕಂದರೆ ಹೆಂಗಿದ್ರು ನಾವು ಬ್ಯಾಕ್ ಹುಕ್ ಇಡ್ತೀವಿ. ಸೊ ನೋಡಿ ಈ ರೀತಿ ನಾನು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಬಟ್ಟೆ ಸೇವ್ ಮಾಡ್ಕೊಳ್ಬೇಕು, ಏನಕ್ಕಂದರೆ ನಾನು ಇದರಲ್ಲಿ ಬೆಲ್ಟ್ ಕೂಡ ಮಾಡ್ಕೊಳ್ಬೇಕು. ಸೊ ಹಾಗಾಗಿ
ಸೊ ಅದಾದಮೇಲೆ ನೋಡಿ ಫ್ರಂಟ್ ಪಾರ್ಟ್ದು ಇನ್ನೊಂದು ಪಾರ್ಟ್ ಇದೆ. ಸೊ ಇದನ್ನು ನಾವು ಹಾಕ್ಕೊಳ್ಬೇಕು. ಸೊ ಇಲ್ಲೆಲ್ಲಾದರೂ ಈ ರೀತಿ ಹಾಕ್ಕೊಳ್ಳಿ. ಸೊ ಎಲ್ಲೂ ಆದಷ್ಟು ಬಟ್ಟೆ ಸೇವ್ ಮಾಡ್ಕೊಳ್ಳಿ, ಎಲ್ಲೂ ವೇಸ್ಟ್ ಮಾಡ್ಕೋಬೇಡಿ. ಸೊ ಫಸ್ಟು ನಾನು ಇದನ್ನು ಸ್ಟ್ರೈಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಸೊ ಇಷ್ಟು ಬಟ್ಟೆ ಮಿಕ್ಕಿದೆ, ಹಾಗೆ ಇದು ಕೂಡ ಮಿಕ್ಕಿದೆ. ಸೊ ಇದು ನಾನು ಬೆಲ್ಟಿಗೆ ಯೂಸ್ ಮಾಡ್ಕೊಡ್ತೀನಿ. ಸೊ ಇವಾಗ ಫೈನಲಿ ನಮ್ಮ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗು ಕಂಪ್ಲೀಟ್ ಆಗಿದೆ. ಸೊ ಇದ್ರದ್ದು ನೆಕ್ಸ್ಟು ಬ್ಯಾಕಲ್ಲಿ ಡಿಸೈನ್ ಬರುತ್ತೆ. ಹಾಗೆ ಅದನ್ನು ಕೂಡ ಡಿಸೈನ್ ಅಂದರೆ ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನೆಕ್ ಡಿಸೈನ್ ಹೇಗೆ ಮಾಡೋದು, ಬ್ಯಾಕ್ ನೆಕ್ ಬೋಟ್ ನೆಕ್ ಬ್ಲೌಸ್ಗೆ ಬ್ಯಾಕಲ್ಲಿ ಸಿಂಪಲಾಗಿ ಹೇಗೆ ನೆಕ್ ಡಿಸೈನ್ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಒಂದು 5 ನಿಮಿಷದ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಬೇಡಿ. ಏನಕ್ಕೆ ಅಂದರೆ ಏನೊಂದು ನಾನು ಬ್ಲೌಸ್ನ ತೋರಿಸ್ತಾ ಇದ್ದೀನಿ, ಇದನ್ನು ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದಾದಮೇಲೆ ಫ್ರಂಟ್ ಪಾರ್ಟ್ನ ಸ್ಟಿಚ್ಚಿಂಗು ಇಂಪಾರ್ಟೆಂಟು. ಸೊ ಫ್ರಂಟ್ ಪಾರ್ಟ್ನ ಸ್ಟಿಚ್ಚಿಂಗು ಜೊತೆಗೆ ಬೆಲ್ಟ್ ನೋಡಿ, ಇಷ್ಟು ಬಟ್ಟೆ ಮಿಗಿಸ್ಕೊಂಡಿದ್ದೀನಿ ನಾನು. ಬೆಲ್ಟ್ ಬ್ಲೌಸಲ್ಲೇ ಏನು ಬೆಲ್ಟ್ ಅಟ್ಯಾಚ್ ಬರುತ್ತೆ, ಸೊ ಅದ್ರ ವಿಡಿಯೋ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಒಂದು ಕಂಪ್ಲೀಟ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋ ವಿಡಿಯೋಸ್ನ ನಿಮಗೆ ಸಿಗುತ್ತೆ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ಸೊ ನೆಕ್ಸ್ಟು ಬ್ಯಾಕಲ್ಲಿ ಬ್ಯಾಕ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಇದರದ್ದೇ ಬ್ಯಾಕ್ ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.